ಹೋ ಹೋ ನಮಸ್ಕಾರ ನಮಸ್ಕಾರ. ಮತ್ತೆ ಹೇಗಿದ್ರಿ? ಆರಾಮ? ಮತ್ತ ಕಾತಿ ಭತ್ತ ಎಲ್ಲ ಗಾಳಿ ಹಿಡಿದು ಮಿಲ್ಲಿ ಹಾಕಿ ಆಯ್ತೆ, ಅಕ್ಕಿ ತಂದ ಆಯ್ತೇನು ಅಲ್ದೆ? ಕಾತಿ ಹುಲ್ ಜಪ್ಪಿ ಆಯ್ತಾ? ಹುಲ್ಲು ಜಪ್ಪಕ್ ಯಾರ ಮನೆ ಹುಲ್ಲಿತ್ತು ಈಗಲ್ದೆ? ಈಗ ಪೂರ ಮಿಷನ್ ಹಂಗ್ ಕೊಯ್ಲಲ್ದೆ ಮತ್ತೆ ಎಂತದ ಈ ಕಾತಿ ಕೊಯ್ಲಾಪಲ್ ಮಾಳಿ ಭತ್ತ ಜಂಬು ನ್ಯಾರಿ ಎಂತದ ಅಲ್ದೆ? ಮಾತ್ರ ಹುಲ್ಲು ಇದ್ರ ಮಾತ್ರ ಈಗ ಚಿನ್ನದ ರೇಟ್ ಮಾರ್ರ. ಆಗಳಿಗೆ ನಾವೆಲ್ಲ ಕೊಯ್ತಿ ಆಗಳಿಗೆ ಒಂದ್ಸಲಿಗೆ ಹುಲ್ಲನ್ನು ಎಷ್ಟೇ ಒಂದ್ 80 ರೂಪಾಯಿ, 100 ರೂಪಾಯಿ, ಹತ್ರ ಒಂದು 150 ರೂಪಾಯಿ. ಈಗ ಚಿನ್ನಕ್ ರೇಟ್ ಹ್ಯಾಂಗಿತ್ತು ಹುಲ್ಲಿಗೆ ಹಾಗೆ ರೇಟ್ ಮಾರ. ಒಂದ್ಸಲಿಗೆ ಹುಲ್ಲಂದ್ರೆ ಕಡಿಮೆ ಅಂದ್ರೆ 1,500 ರೂಪಾಯಿ ಸಾಕು. ಅದೇ ಹುಲ್ ಕುತ್ರಿ ಇದ್ದವ್ರ ಮನೆಯವ್ರ ಪುರ ದುಡ್ಡ ಮಾಡ್ತಾರ ಮಾರ ಹುಲ್ಲು ಮಾರ್ಕೊಂಡು. ಏನು ಬೇಕಾರ ಇಲ್ಲಿ? ಹೌದಪ್ಪ. ಮತ್ತೆ ಸುಗ್ಗಿ ಮಾಡಿರಿ ಈ ವರ್ಷ? ನೀರಿತ್ತನಾಳೆ ನಾನು ಮಾರ್ರ ಈ ಚಂದ್ರಣ್ಣಂದ ಮತ್ತೆ ಈ ದಿನಕರಣ್ಣಂದ ಜಯಂತಣ್ಣನ ಮಾತು ಕೇಳ್ಕೊಂಡು ಸುಗ್ಗಿ ಮಾಡದ್ ಮಾರ್ರ. ಅದೆಂತ ಗೊತ್ತಾ? ನಮ್ದು ಬಯಲು ಗೆದ್ದಿ ಆಗಳಿಗೆಲ್ಲ ಡಿಕ್ಲರೇಷನ್ ಜಾಗ ಅಲ್ದೆ ನಮ್ದು ಒಂದ್ 2 ಕೊಯ್ಲಿತ್ತು. ಅದಕ್ಕೆ ತಾಕಂಡ್ ಕಡೆಗೆ ಜಯಂತಣ್ಣನ 2 ಕೊಯ್ಲು ಗೆದ್ದಿತ್ತು. ಅದಕ್ಕೆ ತಾಕಂಡ್ ನಮ್ ಚಂದ್ರಣ್ಣ ಗೆದ್ದಿತ್ತು. ಅದಕ್ಕೆ ತಾಕಂಡ್ ನಮ್ದು ದಿನಕರಣ್ಣನ್ ಗೆದ್ದಿತ್ತು. ಹೌದು, ನಾವೆಲ್ಲ ಒಟ್ಟು ಸುಗ್ಗಿ ಇದು ಕಾತಿ ಕೊಯ್ಲು ಯಾರು ಆಪಕ್ಕು ಗೆದ್ದೆ ಹಂಗೆಲ್ಲ ಒಂಥರ ನೀರು ಈತೆ ಎಲ್ಲ ಮಾತುಕತೆ ಮಾಡ್ಕೊಂಡು ಸುಗ್ಗಿ ಮಾಡುವ ಒಂದು ಪ್ಲಾನ್ ಸುಗ್ಗಿ ಒಳ್ಳೆ ಮಂಜ ಬಂದ, ಒಳ್ಳೆ ಟ್ಯಾಕ್ಟ್ರಿ ಒಳ್ಳೆ ಹುಡಿ ಕೊಟ್ಟ, ಏನು ಬೇಕಾರ ಇಲ್ಲಿ ಬಿತ್ತಿ ಬಿಡ್ತು ಒಟ್ಟು ಒಮ್ಮೆಲ ಪೂರ ಸುಗ್ಗಿ ಆಯ್ತು. ಈಗ ಎಂತ ಬಿಸ್ಲು ಮಾರ್ರೆ ಒಂದ ಸುಗ್ಗಿ ಗೆದ್ದಿ ಒಳ್ಳೆ ಪೈರು ಒಳ್ಳೆ ಸದ್ಯಕ್ಕೆ ಬಂದಿತ್ತು. ಆದ್ರೂ ಗೆದ್ದಂಗ ನೀರಿಲ್ಲ ಮಾರ್ರೆ. ನೀರು ತೋಡಂಗಿತ್ತೆ, ಕೊಟ್ಟ ಹಾಕ್ರ ನೀರು ಓಡಿಸ್ಲಕ್. ಬರೀ ಈ ಜಯಂತಣ್ಣ, ಚಂದ್ರಣ್ಣ, ದಿನಕರಣ್ಣ, ಬಪ್ಪುದ ರವಿ ಎಲ್ಲ ಸೇರಿ ಕೊಟ್ಟು ಹಾಕುವ ಇವತ್ತು 1 ವಾರದಿಂದ ಹೇಳ್ತಾ ಇದ್ರು ಮಾರ್ರೆ ಕೊಟ್ಟು ಹಾಕೋಣ. ಕೊಟ್ಟು ಹಾಕು ಬಪ್ಪರ್ ಯಾರು ಇಲ್ಲ ಕಾಣಿ. ನಂಗೆ ಕೊಂಡು ಸಾಕಾಯ್ತು ಮಾರ್ರೆ. ನಿನ್ನೆ ಹೇಳ್ದೆ ನಾಳೆ ಎಲ್ಲರೂ ಬನ್ನಿ ಮಾರ್ರೆ, ಅಡ್ಗೆ ಹಿಡ್ಕೊಂಡು ಹಾಲು ಹಿಡ್ಕೊಂಡು 2 ಹಾರಿ ಮಣ್ಣು ಕೊಟ್ಟು ಹಾಕುವ. ವಿಷಯ ಎಂತ ಗೊತ್ತಾ? ಇದು ಅವ್ರು 3 ಜನ ಎಂತ ಗೊತ್ತ ಹೇಳ್ರೆ, ಕೊಟ್ಟು ನಾನ್ ಹಾಕ್ರೆ ನಂಗೆ ಗೆದ್ದಿಗೆ ನೀರಿತ್ತ, ನನ್ನ ಗೆಡಿ ತಾಕಂಡೆ ಇದು ತೋಡಿಪ್ಪುದೆ. ನಾನು ಹೇಳಿ ಕೊಟ್ಟು ಹಾಕತ್, ನಾನು ಕೊಟ್ಟು ಹಾಕ್ರ ನನ್ನ ಗೆದ್ದಿಗೆ ನೀರು ತುಂಬ್ರೆ ಮತ್ತೆ ಈ ಚಂದ್ರಣ್ಣನ ಗೆದ್ದಿಗೆ ಮತ್ತೆ ಜಯಂತಣ್ಣನ ಗೆದ್ದಿಗೆ ದಿನಕರಣ್ಣ ಗೆದ್ದಿ ಒಳ್ಳೆ ಕೊಡು ಮುರ್ಕೊಂಡು ನೀರು ಓಡ್ಸುಕಾತ್. ಏನೂ ತೊಂದ್ರೆ ಇಲ್ಲ. 3 ಜನ ಭಯಂಕರ ಇದ್ರು ಮಾರ್ರೆ. ನಿನ್ನೆ ಹೇಳ್ರಿ ಇವತ್ ನಾವು ಕೊಟ್ಟು ಹಾಕೋಕ್ ಬತ್ತ ಅಂದೇಳಿ ಅವನು ನಂಬ್ಕೊಂಡು ನಾನು ಹೋದೆ ಮಾರ್ರೆ. ಎಷ್ಟು 11 ಗಂಟೆಗೆ ಹೋಯ್ದ ಮಾರ್ರೆ ಗೊಂಜಿ ಉಣ್ಕೊಂಡು. 11 ಗಂಟೆಗೆ ಬತ್ತೆ ಅಂತ ಹೇಳಿದವ್ರು 3 ಜನ ಎಲ್ಲಿ ಹೋಗಿರೋ ಗೊತ್ತಿಲ್ಲ ಮಾರ್ರೆ. ನಾನು ಕ್ಯಾರ್ ಮಾಡ್ಲೇ ಇಲ್ಲ. ಹಾರಿ ಬುಟ್ಟಿ ಹಿಡ್ಕೊಂಡದ ಅರ್ಧ ಬುಟ್ಟಿ ಮಣ್ಣು ತುಂಬುದು ತೋಡಿ ಹಾಕಿ ಅಂತೂ ಇಂತು ಕೊಟ್ಟು ಹಾಕಿ ಬಿಟ್ಟ ಮಾರ್ರೆ. ಮತ್ತೆಂತ ಮಾಡುದೆ? ಗೆದ್ದಿ ಪೂರ ಒಣದು ಹಾತ ಇತ್ತು ಬಿಡುಕತ್ತ ಮಾರ್ರೆ. ಇವ್ರನ್ನ ನಂಬ್ಕೊಂಡ್ರಲ್ಲ ಇಲ್ಲ ಮಾರ್ರೆ, ಎಲ್ಲೂ ಇರಲ್ಲ ಗೊತ್ತಿಲ್ಲ. ಅಂತೂ ಇಂತು ಕೊಟ್ಟು ಹಾಕಿ ನೀರು ಓಡಿಸಿಯೇ ಬಿಟ್ಟ ಮಾರ್ರೆ. ಕಡಿಗೆ ಲಾಸ್ಟಿಗೆ ಗಮ್ಮತ್ ಕೇಣಿ ಕೊಟ್ಟೆಲ್ಲ ಹಾಕಿ ನಮ್ಮ ಗೆದ್ದಿ ನಾನು ಕೊಡು ಮಾಡ್ತೆ ಕಾಣಿ. ಕೊಡು ಮಾಡ್ತಾ 20 3 ಜನ ತ್ರಿಮೂರ್ತಿಗಳು ಹ್ಯಾಂಗ್ ಪ್ರತ್ಯಕ್ಷ ಯಾರು ಗೊತ್ತೋ? ಯೊಬ್ಬ ದೇವ್ರೆ ಅದಿ ಹ್ಯಾಂಗೆ ಹಾರಿ ಹಿಡ್ಕೊಂಡು ಬುಟ್ಟಿ ಹಿಡ್ಕೊಂಡು ಬಪ್ಪು ಚಂದ ಕಾಣ್ಕ ಮಾರ 3 ಜನ. ಈ ಚಂದ್ರಣ್ಣ, ಜಯಂತಣ್ಣ, ದಿನಕರಣ್ಣ ಭಯಂಕರ ಮಾರ. ಯೊಬ್ಬಬ್ಬ ಬಂದವ್ರು ಸುಮ್ನೆ ಐಕಂತ್ರ ಓಹೋ ರವಿ ನೀ ಕೊಟ್ಟು ಹಾಕಿ ಆಯ್ತಾ ಮಾರಯ್ಯ. ನಾ ಸುಮ್ನೆ ಕಂಡು ಏನು ಮಾತಾಡ್ತಾರ ಗೊತ್ತಾ ಮಾರ? ನೀನು ಕೊಟ್ಟ ಹಾಕ ಸಮ ಇಲ್ಲ ಮಾರ. ಕೆಳಗಿಂದ ಒಂದು 4 ಲೈನ್ ಕಲ್ಲು ಕೊಟ್ಕಿ ಇತ್ತು ಮಾರ. ಭಯಂಕರ ಮನಿ ಕೊಟ್ಟುಕೆ. ನಾನ್ ಹೇಳ್ದೆ 2 ಚೀಲ ಸಿಮೆಂಟ್ 2 ಚೀಲ ಹೊಂಗಿ ತಂದು ಹಾಕಿ ಕೊಡ್ತೆ ಅಂದ ಮಾರ್ರೆ. ಸಿಟ್ಟು ಬಂದೋಯ್ತು. ಮತ್ತೊಬ್ಬ ಎಂತ ಹೇಳೋದು ಗೊತ್ತಾ? ನೀನು ಒಡ್ರ ಹಾಕಿ ಮಣ್ಣು ಹಾಕಿ ಇತ್ತು ಮಾರ್ರೆ ಅಂಬುದು. ಮತ್ತೊಬ್ಬ ಎಂತ ಹೇಳ್ತಾ ಗೊತ್ತಾ? ಇದು ಬಾರಿ ದಪ್ಪ ತೆಳುವಾಯ್ತು ಮರ, ನೀನು ಕೊಟ್ಟು ಹಾಕ ತೋಡಿಗೆ ದಪ್ಪ ಮಾಡಿ ಏಸಿ ಕೊಟ್ಟು ಹಾಕಿತ್ತು ಲಾಯ್ಕಾತಿತ್ತು ಅಂತ ಮರ. ಬರೀ ಮಾತಾಡೋದು ಕೇಂಡ. 3 ಜನ ಎಲ್ಲಿ ಹೋಯ್ದೆ ಕೇಂಡ. ಅದ್ರಂಗ ಚಂದ್ರಣ್ಣ ಹೇಳುದ, ನಂಗೆ ಬೆಳಗ ಮುಂಚೆ ಅಮ್ಮನ ಮನೆ ಕಾಲ್ ಬಂತ, ನಾನು ಅಮ್ಮನ ಮನೆ ಕೆಲ್ಸಕ್ಕೆ ಹೋಗ್ತಾ ಕಂಡ. ಆಯ್ತಲ್ಲ ಹಿಂಗೆ ಮಾರ್ರೆ. ಮತ್ತೆ ಜಯಂತಣ್ಣಂಗ್ ನೆನ್ಪೇ ಇಲ್ಲ ಅಂಬ್ರ. ನಾನ್ ಕೇಂಡೆ ಗೆದ್ದಿ ಸುಗ್ಗಿ ಮಾಡದಾರ ನಿಂಗೆ ನೆನ್ಪಿತ್ತಲ್ಲ ಮರೆ? ಹೌದು ನೆನ್ಪಿತ್ತು ಮರೆ ಅಂಬ್ರ ಹಾಕಣ. ಮತ್ತೆ ದಿನಕರಣ್ಣಂಗಿತ್ತಲ್ಲೇ ಯಾರ್ದೋ ಒಂದು ಕಾಲ್ ಬಂತಂಬ್ರ ಬಾಡಿಗೆ. ಯಾರ್ದೋ ಕಾಲ್ ಬಂತ. ನಾನ್ ಕೇಂಡೆ ಯಾರ್ದೋ ಕಾಲ್ ಬಂತಲ್ಲ ಹಾಗೆಲ್ಲ ಹೊಯ್ಬೇಡಿ ಮಾರ್ರೆ. ಫೋನ್ ಎತ್ತರಕೊಳ್ಳೆ ನೀವ್ಯಾರು ಹೇಳಿ ಅಂದಲ್ಲಿ ಹೇಳಿ ಅಂತ ಹೇಳ್ದೆ. ನೀವ್ಯಾರು ಹೇಳಿ ಹೇಳ್ದೆ ನಾನು. ಗೊತ್ತಾಯ್ತು ನಂಗೆ ಬಾಡಿಗೆ ಬಂತು ಬಿಡುಕಾತ್ತ ಮಾರ. ಕಾಣ ಒಂದ್ರ ಮೇಲೆ ಒಂದು ಪುರಾಣ ಕೊಟ್ರು ಕಾಣ. ಅದು ಹಿಂಗ್ ಮಾಡ್ಕಿಡಿತ್ತು. ನೀನು ಮಣ್ಣು ಹಾಕಿದ ಸಮ ಇಲ್ಲ ಅಲ್ಲ. ಒಬ್ಬ ಆಯ್ತು ರವೀನ್ ಸಾರಿ ನೀನು ಕೊಟ್ಟು ಹಾಕ್ದೆ ನೀರು ಓಡಿಸ್ದೆ ಅಲ್ಲ ಮಾರಯ್ಯ.
ಲಾಯ್ಕಾಯ್ತನ್ ಹೇಳೋರು ಯಾರು ಇಲ್ಲ ಎಂತಂಬುದೇ ಭಯಂಕರ ಮಾರ. ಎಂತ ಮಾತಾಡ್ತರು ಮಾರ್ರೆ. ನಾನ್ ಎಂತ ಮಾಡ್ದೆ ಗೊತ್ತಾ 3 ಜನರಿಗೆ ಹೇಳ್ದೆ, ಕಾಣಿ ನೀವು 3 ಜನ ಕೊಟ್ಟು ಹಾಕಕ್ ಬರ್ಲ, ನಾನಿನ್ ನಿಮ್ಗಿನ ಕಾಗುದಿಲ್ಲ, ನನ್ನ ಗೆದ್ದಿ ನೀರು ತುಂಬ್ತಾ ಕೊಡ್ದು ಬಿಡ್ತೇನೆ ಹೇಳ್ದೆ. ಅಯ್ಯೋ ಹಂಗೊಂದು ಮಾಡಬೇಡ ಅಂಬ್ರು ಮಾರ ಕಡೆಗೆ ಅವ್ರು 3 ಜನ ಹೇಳೋದು. ಭಯಂಕರ. ಎಂತ ಗೊತ್ತಾ, ಕೆಲವು ಕಡೆ ಎಲ್ಲ ಹಿಂಗೆ ಮಾರ್ರೆ, ಕೆಲಸ ಮಾಡಿದವ್ರಿಗೆ ಬೆಲೆಯೇ ಇಲ್ಲಿ, ಮಾತಾಡೋದೇ ಜಾಸ್ತಿ. ಈಗ ವಿಷಯಕ್ಕೇನೆ ಎಂತ ಒಂದು ಫಂಕ್ಷನ್ ಆಗ್ತಿರುತ್ತಾ, ಅಲ್ಲೊಬ್ಬ ಮೇಲ್ ಪಾತಾಯಿ ಕೊಡ್ತಾ ಇದ್ದ, ಅವ ಕೊಟ್ಟುದ ಮೇಲ್ ಹೊತ್ತಿ ಬಂಗ ಅವನಿಗೆ ಗೊತ್ತು. ಕೆಳಗಿಂದ 10 ಜನ ಆಯ್ಕಂಡ್ ಅವು ಇಂಚಿಡ್ದು ಕಟ್ಟಲೆ, ಅವು ಇಂಚಿಡ್ದು ವೈಪುಲೆ, ಅವು ಅಂಚಿಡ್ದು ಕಟ್ಟಲೆ. ಯೊಬ್ಬ ಏನ್ ಡೈಲಾಗೆ ಕೊಟ್ಟ. ಪಾಪ ಅವ ಮೇಲ್ ಹೊತ್ಕೊಂಡು ಅಲ್ಲಿ ಕೊಟ್ಟಿದ, ಅದ್ರ ಕಷ್ಟ ಅವನಿಗೆ ಗೊತ್ತು, ಅದಕ್ಕೆ ಎಂಬೋರು ಯಾರು ಇಲ್ಲ. ಈಗನ್ ಕತಿ ಅಂತಂದ್ ಹೇಳ್ರಿ, ಕೆಲ್ಸ ಮಾಡ್ದವನಿಗೆ ಬೆಲೆಯೇ ಇಲ್ಲ ಮಾರ್ರೆ. ಮಾತಾಡೋರಿಗೂ ಸನ್ಮಾನ, ಅದೇ ಹೇಳದ್ದು. ಅದು ಬಿಡಿ, ನಮ್ಮ ಖಾತಿಗೆ ಇದ್ದದ್ದೇ ಬಿಡಿ, ಸುಗ್ಗಿ ಗಾತಿ ನೀರು ಓಡ್ಸಿ ಆಯ್ತು. ನಾನು ಕೊಟ್ಟಿಲ್ಲ 3 ಖಾತಿಲಿ ಗಮ್ಮತ್ ಮಾಡೋದು ಅಷ್ಟೇ ಬಿಟ್ರೆ. ಹೇಳ್ದವ್ರಿ ಕಡೆ ನಾಡ್ದು ಬನ್ನಿ ಮತ್ತೆ ಹೇಳ್ದೆ, ಕೊಟ್ಟು ಕೊಂಡ್ಕೊಂಬ ಜವಾಬ್ದಾರಿ ನಿಮ್ದು. ಅಕಸ್ಮಾತ್ ಮಳಿ ಬಂದು ಮುರಿದು ಹಾರ ನೀವೇ ಕಟ್ಟಕೊಂಡೆ, ಅದಕ್ಕೂ 3 ಜನ ಆಯ್ತಾಯ್ತು ಅಂದ್ರೆ ಮಾರ ತೊಂದ್ರೆ ಇಲ್ಲ ಬಿಡಿ. ನಮ್ಮ ಖಾತಿಗೆ ಇದ್ದದ್ದೇ ಬಿಡಿ, ಎಂತ ಮಾಡೋದೇ. ಮತ್ತೆ ನಾಳೆ ಈಗ ಬಸವಣ್ಣ ಮನೆಗೆ ಆಟ ಇತ್ತಲ್ಲ ಮಾರ್ರೆ. ಹೌದಾ, ನಿನ್ನೆ ಬಸವಣ್ಣನ ಮಗ ರತ್ನಕರಣ ಇದ್ರಲ್ದೆ, ಮೊನ್ನೆ ಒಂದ್ ಕಾಯ್ದೆ ಕೊಟ್ಟು ಹೋಗಿರ್ ಮಾರ್ರ. ಮುಂದಿನ ತಿಂಗಳ ಆಟ ಅಂಬ್ರು. 2 ಪ್ರಸಂಗ, ಚಕ್ರ ಚಂಡಿಕೆ, ಶ್ರೀನಿವಾಸ ಕಲ್ಯಾಣ ಅಂಬ್ರು. ಹೌದು ಮಾರ್ರೆ. ಮತ್ತ ವಿಷಯ ಅಂತ ಗೊತ್ತೇ, ಮಧ್ಯಾಹ್ನ ಊಟ ಇತ್ತಂಬ್ರ ಮಾರ, ರಾತ್ರಿ ಊಟ ಇತ್ತಂಬ್ರ. ಹೌದು, ಮಧ್ಯಾಹ್ನ ಊಟಕ್ಕೆ ಹಬ್ಬಕಾತ್ಲ ಮಾರ. ಎಂತಕಂದ್ರೆ ಈ ಪೇತ್ರಿ ಹಬ್ಬರ್ ಅಡ್ಕಿ ಚೀಲ ಮಾಡೋಕ್ ಬಾ ಅಂತ ಹೇಳಿರ್ ಮಾರ್ರೆ. ಹೌದು, ಹಾಗಾಗಿ ನಾನೀಗ ಅಡ್ಕಿ ಚೀಲ ಮಾಡೋಕ್ ಹಾಯ್ಕೊಂಡಿತ್ತು. ಹಬ್ಬರ್ ಹೇಳಿರ್ ಮಾರ್ರೆ. ಅವ್ರು ನಾನು ಮಾತು ಕೊಟ್ಟಾಯ್ತು, ಮಾತು ಕೊಟ್ರ ಮೇಲೆ ಮಾತು ತಪ್ಪಾಗಲ್ದೆ. ಅದೇ ಮಧ್ಯಾಹ್ನ ಕೆಲಸ ಪೂರೈಸಿ ಹಬ್ಬರ್ ಮನೆಗೆ ಮುಂಡ್ಕಂಡ್ ಸಾಯಂಕಾಲ ಆಟಕ್ಕೆ ಹೋಯ್ಕ್ ಮಾರ್ರೆ. ಸಾಯಂಕಾಲ ಊಟ ಇತ್ತು ಹಂಗು ಊಟ ಮಾಡಿ ಆಟ ಕೊಂಡ್ಕೊಂಡು ಬೆಳಗದ ಹಪ್ಪದು. ಮತ್ತೆ ಬಸವಣ್ಣ ಒಳಿದಿಕ್ಕಳೆಲ್ಲ ಬೆಂಗಳೂರೆಲ್ಲ ಬಂದಿರಂಬ್ರು. ಸುಮಾರು ದಿನ ಆಯ್ತಲ್ಲ ಕಾಣದೆ. ಅವ್ರನ್ನ ಒಂಚೂರು ಮಾತಾಡ್ಸ್ದಂಗು ಆತ್. ಅದೇ ಲಾಯ್ಕತ್ತೆ ಕಾಂಬ. ಯಾರೆಲ್ಲ ನನ್ನ ದೋಸ್ತಿಗಳ ಸಿಕ್ತರ ಕಾಂಬ ಮತ್ತ ಆಟದಂಗ ಅಲ್ದೆ. ಈಗ ಪುರ್ಸೋತಿಲ್ಲ ಮಾರ್ರೆ, ಗೆದ್ದಿ ಬದಿ ಹೊಯ್ ಬತ್ತೆ. ಈಗ ಅಲ್ಲೇ ವಾಪಸ್ ಕೊಂಡ್ಕೊಂಡು ಬರ್ಕೀಗ ಕೊಟ್ಟ ಹಾಕದು ಪೂರ ಈಗ ಕೆಳಗೆ ಹೋಯ್ತಾ ಕೊಂಡ್ಕೊಂಬಂದು. ಇವ್ರು 3 ಜನ ಬಂದವ್ರು ನೀಕಿ ಹಾರೇನೋ ಕೊಂಡ್ರ ತೋಡ್ ಬದಿ ನೀರು ಹಾತ್ ತಂದಾಳಿ. ಎಂತ ಮಾಡ್ತಾವ ಗೊತ್ತಿಲ್ಲ ಮಾರ, ನಮ್ದು ಬಿಡಿ. ಮತ್ತ ಸಿಗುವಾಗ ಎಲ್ರಿಗೂ ಶೇರ್ ಮಾಡಿ ಅಂದ್ರೆ ನಾಳೆ ಆಟ ಓಕೆ ಎಲ್ಲ ಬನ್ನಿ. ಮತ್ತೆ ನಮಸ್ಕಾರ.